तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सिद्धलिंगेश्वर यतिवरेण्यं श्री सद्गुरु दुंडेश्वर यतिवरेण्यं भासुरयोगी कुलतिलकनं पाशाष्टकलिं उदिवनरुद्धरिपणं सुसुतिहमानसलिं भजिपेणां जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। राजाधिराज सद्गुरुनाथ दुंडेश्वर महाराज की जय। साधु संत महाराज की जय। श्री गुरुदेव दत्त दत्तावधूत। अद्वैत वेदांत सार्वभौम चक्रवर्तिनः समकिरण सूर्य चिदादित्याः श्रीमज्जगद्गुरु श्रोत्रिय ब्रह्मनिष्ठ सद्गुरु श्री 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 सिद्धलिंगेश्वर महास्वामिनां दिव्य भव्य पदकमलयोः ममनन्तानन्त कोटि साष्टांग प्रणामान् प्रणिपत्य तथैव तत्स्वरूपिणः तद्विद्वांसः श्रीमज्जगद्गुरु श्रोत्रिय ब्रह्मनिष्ठ सद्गुरु श्री 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 दुंडेश्वर महास्वामिनां दिव्य भव्य पदनलिनयोः अनंतानंत कोटि साष्टांग प्रणामान् प्रणिपत्य तथैव श्रीमठम् आगतेभ्यः आगताभ्यश्च सर्वेभ्यः सर्वाभ्यश्च नमो नमः। वयं सर्वे अस्मिन् संस्कृतवर्गे प्रविशामः। ह्यस्तनदिने लिङ्गमहोदयेन पाठितमस्ति। अद्य किञ्चित् नूतनं पठामः। ಹೌದ್ರಿ? ಈಗ ವಿಭಕ್ತಿ ಅಂತ ಪಾಠ ಮಾಡ್ತೀವಿ ರೀ. ಅಂದ್ರೆ ಯಾವ ರೀತಿ ವಿಭಕ್ತಿಗಳನ್ನು ನಾವು ಅಧ್ಯಯನ ಮಾಡಲೇಬೇಕು. ವಿಭಕ್ತಿ ಅಧ್ಯಯನ ಮಾಡಿದ್ರೆ ಸಂಸ್ಕೃತ ಮಾತನಾಡಲಿಕ್ಕೆ ಬರ್ತದೆ ರೀ. ಉದಾಹರಣೆಗೆ ಯಾವ ರೀತಿ ಅಂದ್ರೆ ರಾಮನನ್ನು ರಾಮನಿಂದ ರಾಮನಿಗೆ ಇದೊಂದು ಹೆಸರು ಉದಾಹರಣೆ ಕೊಡತ್ತೇನೆ ರೀ. ರಾಮನ ದೆಸೆಯಿಂದ ರಾಮನಲ್ಲಿ 7 ವಿಭಕ್ತಿಗಳು ಬರ್ತಾರೆ. ಎಷ್ಟು ರೀ? 7. ಹೌದು. ಈಗ ಸಂಸ್ಕೃತದೊಳಗೆ ಈಗ ನೋಡ್ರಿ, ರಾಮನು ಹೋಗುತ್ತಾನೆ ಹೇಳ್ರು. ಸಂಸ್ಕೃತ ಅನುವಾದ ಮಾಡ್ರಿ. ರಾಮನು ಹೋಗುತ್ತಾನೆ, ರಾಮಃ ಗಚ್ಚತಿ ಇದೆ. ಹುಡುಗನು ಹೋಗುತ್ತಾನೆ, ಬಾಲಕಃ ಗಚ್ಚತಿ ಇದೇ ಐತ್ರಿ. ಇನ್ನು ಇದು ಈಗ ರಾಮನನ್ನು ಅಂತ ಹೇಳ್ಬೇಕಾಗಿತ್ತು ನಾವು. ರಾಮನನ್ನು ಕರೆಯುತ್ತೇನೆ ಅಂತ ಹೇಳ್ಬೇಕಾದ್ರೆ ರಾಮಂ ಏನು ಹೇಳ್ರಿ? ರಾಮಂ. ಈ ಒಂದ್ಸಲ ನಾ ಯಾವ ರೀತಿ ಹೇಳ್ತಾನೋ ಆ ರೀತಿ ಹೇಳ್ಕೊಡ್ರಿ ನೀವು. ಹೇಳ್ರಿ. ರಾಮಃ ರಾಮೋ ರಾಮಃ ಪ್ರಥಮ ರಾಮಂ ರಾಮೌ ರಾಮಾನ್ ದ್ವಿತೀಯ. ಇಲ್ಲಿ 3 ರೀತಿ ಇದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ 3 ವಚನಗಳು ಬರ್ತಾವ್ರಿ. ಈಗ ನಮ್ಮ ಕನ್ನಡದೊಳಗೆ ಯಾವ ರೀತಿ, ಬೇರೆ ಬೇರೆ ಭಾಷೆಯೊಳಗೆ ಯಾವ ರೀತಿ ಅಂದರೆ 2 ಇರ್ತಾರೆ. ಒಂದು ಏಕವಚನ ಅಂದರೆ ಒಬ್ಬ, ಒಂದು ಬಹುವಚನ. ಆದರೆ ಸಂಸ್ಕೃತದೊಳಗೆ ಏಕವಚನ ಮತ್ತು ದ್ವಿವಚನ, ಬಹುವಚನ ಅಂತ ಎಷ್ಟು ವಚನ ಬರ್ತಾವ್ರಿ? ಹೇಳ್ರಿ, ಜೋರಾಗಿ ಹೇಳ್ರಿ. ನೀವು ಎಷ್ಟು ಚೆನ್ನಾಗಿ ನಮಗೆ ಪ್ರತಿಸ್ಪರ್ಧಿ ಎಷ್ಟು ಇದು ಮಾಡ್ತಿರ್ಲ ರೀ, ಸ್ಪಂದನೆ ಕೊಡ್ತೀರಿ, ಅಷ್ಟು ಚಂದ ಹೋಗೋದು ಪಾಠ. ಎಷ್ಟು ವಚನಗಳು ಇರ್ತಾವ್ರಿ? 3. ಯಾವುವು? ಏಕವಚನ ಮತ್ತು ಒಮ್ಮೆ ಬಹುವಚನ ಆತ್ರಿ, ದ್ವಿವಚನ. ಆಮೇಲೆ ಎಷ್ಟು ವಚನಗಳು? 3 ವಚನಗಳು. ಏಕ ಅಂದರೆ ನಿಮ್ಗೆ ಗೊತ್ತಾಯ್ತು. ಏಕ ಅಂದರೆ ಎಷ್ಟು? 1. ಹಾಗಾದರೆ ಇಲ್ಲಿ ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು.
ಒಬ್ಬನೇ ವ್ಯಕ್ತಿ ಇದ್ರೆ ಅಥವಾ ಒಬ್ಬನೇ ಒಂದೇ ಒಂದು ವಸ್ತು ಇದ್ದರೆ ಅವಾಗ ಏಕವಚನ ಉಪಯೋಗ ಮಾಡ್ಬೇಕು. ಹೌದು. ದ್ವಿ ಅಂದ್ರೆ ದ್ವಿ ಅಂದ್ರೆ ಏನ್ರಿ? ಎರಡು. ಇಲ್ಲಿಯೂ ಕೂಡ ಎರಡು ವಸ್ತು ಅಥವಾ ಇಬ್ಬರು ವ್ಯಕ್ತಿಗಳಿದ್ರೆ ದ್ವಿವಚನ ಉಪಯೋಗ ಮಾಡ್ಬೇಕು. ಇನ್ನು ಬಹು ಅಂದ್ರೆ ಎಷ್ಟು? ಮೂರಕ್ಕಿಂತ ಜಾಸ್ತಿ. ಹೌದ್ರಿ. ಏಕವಚನ ಅಂದ್ರೆ ಒಬ್ಬ ಅಥವಾ ಒಂದು ವಸ್ತು, ದ್ವಿವಚನ ಅಂದ್ರೆ ಇಬ್ಬರು ಅಥವಾ ಎರಡು ವಸ್ತು, ಬಹುವಚನ ಅಂದರೆ ಮೂರಕ್ಕಿಂತ ಜಾಸ್ತಿ. ಅದು ವಸ್ತುನೇ ಆಗಿರ್ಬೋದು, ವ್ಯಕ್ತಿನೇ ಆಗಿರ್ಬೋದು. ಅರ್ಥ ಐತ್ರಿ? ಹೀಗಾಗಿ ರಾಮ ಏಕವಚನ, ರಾಮೌ ಇಬ್ಬರ. ಈಗ ಒಂದೇ ಹೆಸರಿನ ಇಬ್ಬರು ಇರ್ತಾರೆ. ರಾಮ ಒಬ್ಬ, ರಾಮರಿಬ್ಬರು, ರಾಮೌ. ಇನ್ನು ಬಹಳಷ್ಟು ಜನ ರಾಮರ ಹೆಸರಿತ್ತಂದ್ರೆ ರಾಮ ಒಂದಂತೂ ರಾಮ, ರಾಮೌ, ರಾಮ. ಹೌದು. ರಾಮನು, ರಾಮರಿಬ್ಬರು, ರಾಮರು. ಈಗ ನಮ್ಗ ಏಕವಚನ ಮಾತ್ರ ಅಧ್ಯಯನ ಮಾಡೋಣ ಇವತ್ತು. ಹೌದ್ರಿ. ನಾ ಈಗ ಕೇವಲ ಅನಿಸ್ತೀನಿ, ಅದನ್ನ ವಾಪಸ್ ಹೇಳ್ರಿ. ರಾಮ ರಾಮೌ ರಾಮ ಪ್ರಥಮ ಅಂದ್ರೆ ಪ್ರಥಮ ವಿಭಕ್ತಿ ಇದು ಒಂದು. ರಾಮಂ ರಾಮೌ ರಾಮಾನ್ ದ್ವಿತೀಯ. ರಾಮಂ ಅಂದರೆ ರಾಮನನ್ನು, ಮತ್ತು ರಾಮವು ಮತ್ತು ಇಲ್ಲಿ ಸಮಾನ ಬರುತ್ತೆ ರೀ. ರಾಮ ಯಾವ ರೀತಿ ಪ್ರಥಮ ವ್ಯಕ್ತಿ ಬರೀತಾ ಅದೇ ರೀತಿ ದ್ವಿತೀಯ ವ್ಯಕ್ತಿ ಬರ್ತದೆ ರೀ. ರಾಮವು ಅಂದರೆ ರಾಮರಿಬ್ಬರನ್ನು, ರಾಮಾನ್ ರಾಮರನ್ನು. ನಾ ಎಲ್ಲ ರಾಮರನ್ನು ಕರಿತೀವಿ, ರಾಮಾನ್ ಆಹ್ವಯಂ ಎಲ್ಲ ರಾಮರು ಬರ್ರಿ ಅಂತ ಈ ರೀತಿ. ರಾಮೇಣ ರಾಮಾಭ್ಯಾಂ ಮಹಾಪ್ರಾಣ, ರಾಮಾಭ್ಯಾಂ ರಾಮೈಹಿ. ರಾಮೈಹಿ ಯಾವ ವಚನ ಇದು? ಯಾವ ವಚನ? ರಾಮೇಣ ರಾಮಾಭ್ಯಾಂ ರಾಮೈಹಿ ಯಾವ ವಚನ ರೀ? ಬಹುವಚನ. ನೀ ಕೈ ಮಾಡತ್ತೀನಿ ರೀ, ಬಹುವಚನ. ರಾಮೇಣ ಯಾವ ವಚನ? ರಾಮಾಭ್ಯಾಂ ರಾಮೈಹಿ ಬಹುವಚನ. ಉತ್ತಮಂ. ರಾಮಾಯ ರಾಮಾಯ ರಾಮಾಭ್ಯಾಂ ರಾಮೇಭ್ಯಃ ರಾಮಾತ್ ಅಂದ್ರೆ ರಾಮನಿಂದ ಅನ್ನಂಗಿದ್ರ ಅರ್ಥ. ರಾಮನಿಂದ ತೋತ್ನ ಈಗ ಈ ರೀತಿ. ರಾಮಾತ್ ರಾಮಾಭ್ಯಾಂ ಇಬ್ಬರು ರಾಮರಿಂದ ತೆಗೆದುಕೊಳ್ತಾ ಇದ್ದೇನೆ ಈಗ. ರಾಮೇಭ್ಯಃ ಅಂದ್ರೆ ಬಹಳಷ್ಟು ರಾಮರಿಂದ. ಅರ್ಥ ಐತ್ರಿ. ರಾಮಸ್ಯ ರಾಮಯೋಹೋ ರಾಮಾನಾಂ ಷಷ್ಠಿ ಅಂದರೆ ಆರನೇ ವಿಭಕ್ತಿ. ಇನ್ನು ರಾಮೇ ಅಂದರೆ ರಾಮನಲ್ಲಿ, ಒಬ್ಬನೇ ರಾಮನಲ್ಲಿ. ರಾಮೇ ರಾಮಯೋಹೋ ರಾಮೇಶು ಸಪ್ತಮಿ ಅಂದರೆ ರಾಮನಲ್ಲಿ, ರಾಮರಿಬ್ಬರಲ್ಲಿ, ರಾಮರಲ್ಲಿ ಈ ಅರ್ಥ ಆಯ್ತು ರೀ. ಹೇ ರಾಮ ಇದು ಸಂಬೋಧನ ಅಂದರೆ ಸಂಬೋಧನೆ. ಹೇ ರಾಮ, ಏ ಬರೋ ಅಂತ ಕರಿತಿರ್ತಿಲ್ಲ ರೀ. ಏ ಬಾರೋ ಬೇಗ ಬಾ ಅಂತಿರ್ತೀವಿ. ಹೇ ಐತಿ ಉಪಯೋಗ ಮಾಡ್ತಿಲ್ಲ, ಅವಾಗ ಸಂಬೋಧನೆ, ಅವಾಗ ವಿಸರ್ಗ ಬರಂಗಿಲ್ಲ ಅಲ್ಲಿ. ಹೇ ರಾಮ, ಹೇ ರಾಮೌ, ಹೇ ರಾಮ, ಹೇ ರಾಮನೋ, ಹೇ ರಾಮರಿಬ್ಬರು ನೀವು, ಹೇ ರಾಮರು ಬರ್ರಿ ಅಂತ ನಾವು ಆಡುವ ಆ ರೀತಿ. ಈಗ ನಿಮಗೆ ಪ್ರಥಮ ವಿಭಕ್ತಿ ಎಲ್ಲ ಗೊತ್ತದ ರೀ. ವಾಕ್ಯ ಮಾಡೋದು ಉದಾಹರಣೆ ಇದೇ. ಈಗ ನೋಡ್ರಿ, ಉದಾಹರಣೆಗೆ ಹೇಳಿದ್ರು ಬಾಲಕಃ ಗಚ್ಚತಿ, ಬಾಲಕಃ ಅಭ್ಯಾಸಂ ಕರೋತಿ ಅಂದರೆ ಹುಡುಗನು ಮಾಡುತ್ತಾನೆ. ರಾಮ ಅಂದ್ರೇನು? ಅರ್ಥ ರಾಮನು. ಅರ್ಥ ಐತ್ರಿ. ರಾಮ ಇತ್ಯುಕ್ತಿ ಕನ್ನಡ ಅರ್ಥಂ ಕಿಂ? ರಾಮನು. ಪ್ರಥಮ ವಿಭಕ್ತಿ ಏಕವಚನ, ಏಕವಚನ ಮಾತ್ರ ಅಧ್ಯಯನ ಮಾಡೋಣ. ಇನ್ನು ದ್ವಿತೀಯ ವಿಭಕ್ತಿ ಯಾವ ರೀತಿ? ರಾಮಂ ಹೇಳ್ರಿ, ರಾಮನನ್ನು. ಈ ದ್ವಿತೀಯ ವಿಭಕ್ತಿ ಯಾವ ರೀತಿ ಅಂದ್ರೆ, ಈಗ ನಾವು ಎಲ್ಲಾದ್ರೂ ಹೋಗ್ಬೇಕಾಗಿರತ್ತಿಲ್ಲ ಅವಾಗ ಉಪಯೋಗ ಮಾಡಿ. ಈ ಉದಾಹರಣೆ ನಾವು ಹೇಳ್ತಿರ್ತೀವಿ, ನಿಮ್ಗೆ ಗೊತ್ತೈತಿ. ನೀವು ಎಲ್ಲರೂ ವಿಭಕ್ತಿ ನಿಮ್ಗೆ ಎಲ್ಲರಿಗೂ ಬರ್ತದ, ಆದರೆ ವಿಭಕ್ತಿ ಇದಾವ ನಿಮ್ಗೆ ಗೊತ್ತಿಲ್ಲ. ಆದರೆ ನೀವೆಲ್ಲರೂ ಸಂಸ್ಕೃತ ಈ ವಿಭಕ್ತಿಯುಕ್ತವಾಗಿಯೇ ಮಾತನಾಡ್ತೀರಿ ನೀವು. ಆದರೆ ಇದೇ ವಿಭಕ್ತಿ ಅನ್ನೋದು ಜ್ಞಾನ ಇಲ್ಲ. ಈಗ ಆ ಜ್ಞಾನವನ್ನು ನಾವು ಎಲ್ಲರೂ ಪಡ್ಕೋಣ. ಆಯಿತು. ಈಗ ಹೇಳ್ತಿರ್ತೀರಿ ಅಥನಿಂ ಗಚ್ಚಾಮಿ ಅಂದ್ರೆ ಏನು ಹೇಳ್ರಿ? ಹಾಂ, ಅಥನಿಗೆ ಹೋಗುತ್ತೇನೆ. ಬಾಲಕಃ ಮಠಂ ಗಚ್ಚತಿ ಹೋಗುತ್ತಾನೆ. ಬಾಲಕಃ ಶಾಲಾಂ ಗಚ್ಚತಿ ನೋಡ್ರಿ, ಶಾಲಾಂ ಆಯ್ತೋ ರೀ, ಅರ್ಥ ಆಯ್ತು. ಈಗ ಅಥನೀಂ ಮ ಅಂತ ಬಂತಲೋ ರೀ,
ಹಾಗೆ ಇಲ್ಲಿ ನೋಡ್ರಿ ರಾಮಂ ಬಂತು ಅಂದರೆ ದ್ವಿತೀಯ ಭಕ್ತಿನ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಅದು ಉಪಯೋಗ ಮಾಡ್ತಾರೆ. ಅರ್ಥ ಐತ್ರಿ. ಈ ಉದಾಹರಣೆಗೆ ಅಮಿತ್ ಮೋದ ಅಗ್ರಜ ಅಸ್ತಿ, ಅಮಿತ ಅಗ್ರಜಂ ಆಹ್ವಯಾಮಿ ಅಂದರೆ ಅರ್ಥ ಹೇಳ್ರಿ ಕನ್ನಡದಾಗ ಅಮಿತ್ ಅಣ್ಣನನ್ನು ಕರೆಯುತ್ತೇನೆ. ಈ ಉದಾಹರಣೆಗೆ ಯಾವ ರೀತಿ ಅಂದ್ರೆ ಮನೆಗೆ ಹೋಗ್ಬೇಕಾಗಿದೆ, ಆದ್ರೆ ಹೋಗುವಂತಹ ಸಂದರ್ಭದಲ್ಲಿ ಕೂಡ ದ್ವಿತೀಯ ಭಕ್ತಿ ಉಪಯೋಗ ಮಾಡ್ಬೇಕು. ಉದಾಹರಣೆಗೆ ಅಥನಿ ಇತ್ತಂದ್ರೆ ಅಥನೀಂ, ಗ್ರಾಮ ಐತರ ಗ್ರಾಮಂ, ಅಮ್ಮ ಮಗತ್ಲೋರಿ ಶಾಲಾ ಐತೆ ಶಾಲೆ ಹೋಗ್ಬೇಕು, ಶಾಲೆಗೆ ಏನಂತಾರೋ ಶಾಲಾ ಅಂತಾರೆ, ಅದನ್ನ ದ್ವಿತೀಯ ಶಾಲಾಂ. ಮಠಂ ಇದ್ರೆ ಅದು ಮಠಮ ಆಗ್ತದೆ ರೀ, ಅದು ನಪುಂಸಕಲಿಂಗ. ಹೌದು. ಮತ್ತೆ ಹೇಳ್ರಿ ನೋಡು ಆಪನಃ ಅಂಗಡಿ, ಅದು ದ್ವಿತೀಯ ಭಕ್ತಿ ಹೇಳ್ರು ಬಹುತ್ತಮಂ ಆಪನಂ ಸಮ್ಯಕ್. ವಿಪಣೀಂ ಸಂತೆ, ಅದು ಏನಾಗ್ತದೆ ವಿಪಣೀಮ ಆಗ್ತದೆ ರೀ. ಹೌದು. ಮತ್ತೆ ಯಾವುದಾದ್ರು ಊರಿಗೂ ಜಮಖಂಡಿ ನಗರಂ, ಹೌದು. ಬೆಂಗಳೂರು ನಗರಂ, ನಗರಂ ಅಂದ್ರೆ ಅದು ಬಹುವಚ, ಇದು ಏನು ನಪುಂಸಕಲಿಂಗ ಆಗ್ತದೆ. ನಾನು ಬೆಂಗಳೂರಿಗೆ ಹೋಗುತ್ತೇನೆ, ಬೆಂಗಳೂರು ನಗರಂ ಗಚ್ಚಾಮಿ. ಹೌದು. ಇದೇ ರೀತಿ ವಾಕ್ಯ ಹೇಳ್ರು ನೋಡು. ಎಲ್ಲಿಯಾದರೂ ಹೋಗ್ಬೇಕಾದ್ರೆ ಯಾವ ವಿಭಕ್ತಿ ಉಪಯೋಗ ಮಾಡ್ಬೇಕ್ರಿ? ದ್ವಿತೀಯ ವಿಭಕ್ತಿ. ಉದಾಹರಣೆಗೆ ಶಾಲಾ ಇದು ಶಾಲಾಂ, ಅಥನಿ ಅಥನೀಂ. ಈ ರೀತಿ ವದಂತು ವಾಕ್ಯ ಹೇಳ್ರು ನೀವು ಎಲ್ಲಾದರೂ. ಈ ಉದಾಹರಣೆ ಹೇಳ್ತ ನೋಡ್ರಿ, ಅಹಂ ಶೃಂಗೇರಿಂ ಗಚ್ಚಾಮಿ, ಶೃಂಗೇರಿ ಇತ್ರದ ಅದು ದ್ವಿತೀಯ ಭಕ್ತಿ ನಾ ಈಗ ಹೋಗ್ಬೇಕಾಗಿತ್ತು. ನಾ ಈಗ ಅಲ್ಲಿ ಶೃಂಗೇರಿಗೆ ಶೃಂಗೇರಿಂ ಆಯ್ತಲ್ಲ ರೀ, ಮ ಬರ್ತದ. ಅರ್ಥ ಆಗೈತ್ರಿ? ಸಮ್ಯಕ್. ಇವೇ ಇದೆ ನೀವು ಈಗ ಎಲ್ಲರೂ ಹೇಳ್ತೀರಿ, ಇದು ದ್ವಿತೀಯ ಭಕ್ತಿ ರೀ. ಇಷ್ಟ ಏನು ಸಂಸ್ಕೃತ ಭಾಳ ಏನು ಕಠಿಣ ಐತಿ ತಿಳ್ಕೊಬೇಡ್ರಿ, ಸ್ವಲ್ಪ ಇದು ಲಕ್ಷ ಕೊಟ್ರೆ ಮುಗೀತ. ಅರ್ಥ ಐತ್ರಿ? ಹಾಂ ಹೇಳ್ರಿ. ಬೆಳಗಾವಿಂ ಗಚ್ಚಾಮಿ ಸಮ್ಯಕ್. ಹಾಂ ಅಹಂ ವಿಜಯಪುರಂ ಗಚ್ಚಾಮಿ ಗ್ರಾಮಂ. ಹಾಂ ಸಮ್ಯಕ್. ಹಾಂ ಹೋಗುದು ದ್ವಿತೀಯ ಬೇಕಿದ್ರೆ ಹೋಗುದು ಒಟ್ಟೆ ಉತ್ತಮಂ. ನೋಡ್ರಿ ನದಿ ಇತ್ತ, ಈಗ ನದೀಮ್ ಐತ. ಹೌದು. ಇದೇ ದ್ವಿತೀಯ ವಿಭಕ್ತಿ. ನಿಮ್ಗೆಲ್ಲರಿಗೂ ವಿಭಕ್ತಿ ಬರ್ತಾವೆ, ವ್ಯಾಕರಣ ಬರ್ತಾವೆ, ಎಲ್ಲ ಬರ್ತೈತಿ. ಆದ್ರೆ ಇದೆ ಅನ್ನೋದು ಗೊತ್ತಿಲ್ಲ ಇಷ್ಟ ಈಗ. ಹಾಂ ಮತ್ತೆ ಬನಹಟ್ಟಿಂ ಗಚ್ಚಾಮಿ, ಬಹನಟ್ಟಿ ಗ್ರಾಮಂ ಗಚ್ಚಾಮಿ ಅಥವಾ ನಗರಂ ಗಚ್ಚಾಮಿ ಸಮ್ಯಕ್. ಹಾಂ ಮಹೋದಯ ರಾಜ ಹೌದು. ಹಾಂ ಉತ್ತಮಂ. ಹನುಮಾನ ಮಂದಿರಂ ಗಚ್ಚಾಮಿ ಗಚ್ಚತು ಸಮ್ಯಕ್. ಹಾಂ ಅಗ್ರೆ ಹೇಳ್ರಿ, ನೀವು ಹೇಳ್ಬೋದ್ರಿ ಅಕ್ಕಾರ, ನೀವು ಹೇಳ್ರಿ. ಸಿಂಧೂರು ಗ್ರಾಮಂ ಗಚ್ಚಾಮಿ ಹೋಗುದು. ಹಾಂ ಹಾಂ ಹೇಳ್ರಿ ಎಷ್ಟು ಕುತ್ರ ಕ್ಷೇತ್ರಂ ಗಚ್ಚತಿವಾ. ಹಾಂ ಕ್ಷೇತ್ರಂ ಉತ್ತಮಂ. ಹಾಂ ಹೇಳ್ರಿ ನದಿ ಕ್ಷೇತ್ರ ದೇವಾಲಯ ದೇವಾಲಯ. ಹೇಳ್ರಿ ಉತ್ತಮಂ. ರಾಮ ಮಂದಿರಂ ಗಚ್ಚತಿ ಸಹ. ಅಯೋಧ್ಯ ಆಯ್ತಂದ್ರೆ ಅದು ದ್ವಿತೀಯ ಭಕ್ತಿ ಹೇಳ್ರಿ ನೋಡೋಣ. ನಾ ಈಗ ಶಬ್ದ ಹೇಳ್ತೇನೆ ರೀ. ಈಗ ರಟನಾಭ್ಯಾಸ ಮಾಡೋಣ. ರಟನಾಭ್ಯಾಸ ಅಂದ್ರೆ ಏನಂದ್ರೆ ರಟತಿ ಅಂದ್ರೆ ಸಂಸ್ಕೃತ ರಟತಿ ಅಂದ್ರೆ ಒದರುದ್ರಿ. ಆದರೆ ರಟನಾಭ್ಯಾಸ ಅಂದ್ರೆ ಅದನ್ನ ಪಾರಾಯಣ ಮಾಡೋದು ಅಂತಿದ್ರೆ ಅರ್ಥ. ಹೌದ್ರಿ. ಈಗ ಕಾಕಹ ರಟತಿ, ಕಾಯಿ ಒದರಾದ ಜಂದಂಗದ ರಟತಿ ಶಬ್ದ ಹೊಸ ಆದರೆ ಬರ್ಕೋರಿ. ರಟತಿ ಇದಕ್ಕೆ ಒದರು, ಕರಿಯುವುದು ಬೇರೆ ಒದರುದು ಬೇರೆ ರೀ. ಹಾಂ ರೀ, ಕರಿಯೋದು ಬೇರೆ ಒದರುದು ಬೇರೆ. ಪ್ರಾಣಿಗಳು ಏನು ಮಾಡ್ತಾರೆ? ಒದರ್ತಾವ. ಮನುಷ್ಯರು ಏನು ಮಾಡ್ತಾರೋ ಕರಿತಾರೆ. ಅರ ಏನಂತಿದೆ ಒದರಾತಾರ ಬಾತೆ ಮನುಷ್ಯರು ಅಂತಿರ್ತಾರೆ ಈಗ. ಆದ್ರೇನು ಕರಿಯೋದಂದ್ರೆ ಆಹ್ವಯತಿ, ಒದರುದು ಕಾಯಿಗಳು ಕಾ ಕಾ ಇತಿ ರಟತಿ. ಶುನಕ ರಟತಿ ಒದರ್ತಾವ ಅದಿರ್ತಾವೇನ್ರಿ. ಹಾಂ ಈ ಅಂದ್ರೆ ಪಕ್ಷಿಗಳು ಏನು ಮಾಡ್ತಾವ? ಒದರ್ತಾವ. ಕರಿಯೋದು ಬೇರೆ ಏನು ಒದರುದು ಬೇರೆ. ರಟತಿ ಅಂದ್ರೆ ಒದರುದು. ಹಾಂ ಈಗ ನಾ ಶಬ್ದ ಹೇಳ್ತೇನೆ ರೀ, ಅದನ್ನು ದ್ವಿತೀಯ ಭಕ್ತಿ ನೀವು ಹೇಳ್ಬೇಕೀಗ. ಸುನೀಲಃ ಕ್ಯಾ ಬಾತ್ ಸಮ್ಯಕ್. ರಾಮಃ ರಾಮಂ. ರಾಕೇಶಃ ಗುರುಃ ಗುರುಂ ಉತ್ತಮಂ. ಸದ್ಗುರುಃ ದೂರವಾಣಿ ಸಮ್ಯಕ್. ಆಪನಃ ವಿಪಣೀಂ ಮಠಂ ವಾತಾಯನಂ ದ್ವಾರಂ. ಮ ವ್ಯಂಜನ ಏನು ಹೇಳ್ತೇನೆ ರೀ ಇವೆಲ್ಲ ಇವೆಲ್ಲ ನಪುಂಸಕಲಿಂಗ ರೀ. ಅರ್ಥ ಐತ್ರಿ? ವಿಸರ್ಗ ಬಂತಂದ್ರೆ ಪುಲ್ಲಿಂಗ. ನೀವು ನೋಡ್ಬೇಕಾರೆ ಮಮ ನಾಮ ಸುನೀಲಃ ಅಮಿತಃ ಬಸವರಾಜ. ಅರ್ಥ ಆಗೈತ್ರಿ? ಹ ಹ ಹ ಅಂತೇಳಿ ಬರುತ್ತೆ. ಅದು ಯಾವತ್ತಿದ್ರು ಪುಲ್ಲಿಂಗ. ನಿಮ್ಮ ಕಡೆ ವಿಸರ್ಗ ಬರಂಗಿಲ್ಲ ರೀ. ಉದಾಹರಣೆ ಸರಸ್ವತಿ, ಸೀತಾ, ಗೌರಿ, ಲಕ್ಷ್ಮೀ, ದೇವಿ ಈ ರೀತಿ ಈ ಬರ್ತದೆ ಬಿಟ್ಟರೆ ಆ ಬರ್ತದೆ. ನಿಮ್ಮಲ್ಲಿ ಎರಡು ರೀತಿ ಬರ್ತದೆ, ನಮ್ಮಲ್ಲಿ ಒಂದೇ ರೀತಿ. ಹ ಹ ಹ ಒಂದೇ. ಅರ್ಥ ಐತ್ರಿ? ಇನ್ನೊಂದು ಹೇಳ್ತಿಲ್ಲ ಲಿಂಗ ನಪುಂಸಕ ಲಿಂಗ. ಅದೇನಂದ್ರೆ ಮ ವ್ಯಂಜನ್ ಹೇಳ್ರಲ್ಲಾಗ
ವಾತಾಯನಂ, ಪುಸ್ತಕಂ, ದ್ವಾರಂ, ಸಿಂಹಾಸನಂ, ಭಾವಚಿತ್ರಂ, ಅಂ 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 ಎಲ್ಲಿ ಬರ್ತದೇನು ನಪುಂಸಕಲಿಂಗ. ಇದರಲ್ಲಿ ಯಾವುದೇ ರೀತಿ ಸಂಶಯನೇ ಬೇಡ. ತಿಳಿತ್ರಿ? ವಿಸ್ತಾರ ಬಂದರೆ ಪುಲ್ಲಿಂಗ, ಆಕಾರ ಅಥವಾ ಈಕಾರ ಬಂದರೆ ಅದು ಸ್ತ್ರೀಲಿಂಗ, ಮ ವ್ಯಂಜನ ಬಂತಂದರೆ ಅದು ನಪುಂಸಕಲಿಂಗ. ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಅರ್ಥ ಐತ್ರಿ? ಈಗ ದೂರವಾಣಿ ಯಾವ ಲಿಂಗ ರೀ? ಹಾಂ, ಮಹಾಲಕ್ಷ್ಮಿ ದೂರವಾಣಿ ನೀವು ಹೋಲಿಕೆ ಮಾಡೋಗೋದ್ರಿ. ಅರ್ಥ ಐತ್ರಿ? ದ್ವಾರಂ ಅಂ ಕಥಂ ನಪುಂಸಕಲಿಂಗ. ಶಿರಃ ಕೇಶಃ ಧ್ವನಿವರ್ಧಿಕಾ. ಹಾಂ, ಉತ್ತಮ. ಈಗ ದ್ವಿತೀಯ ಭಕ್ತಿ ಹೇಳ್ರಿ. ಈಗ ಅಭ್ಯಾಸ ಏನೈತಿ? ದ್ವಿತೀಯ ಭಕ್ತಿ. ಧ್ವನಿವರ್ಧಿಕಾ, ಉತ್ತಮಂ, ಸಮ್ಯಕ್. ಯುತಕಂ, ಗ್ರಾವಿಹಿ, ಗ್ರಾವಿಂ. ಗ್ರಾವಿಹಿ ಅಂದ್ರೇನು? ಕಾಲರ್. ಅರ್ಥ ಐತ್ರಿ? ಗ್ರಾವಿಹಿ ಅಂದ್ರೇನು? ಕಾಲರ್. ಅರ್ಥ ಐತ್ಲ? ಕುಡ್ಮಲಹ, ಗುಂಡಿ. ಕುಡ್ಮಲಹ ಅಂದ್ರೇನು? ಗುಂಡಿ. ಅರ್ಥ ಐತ್ರಿ? ಕುಡ್ಮಲಹ ಇದ್ದಕ್ಕೆ ಗುಂಡಿ. ನೀವು ಪುಸ್ತಕ ತಗೊಂಡ್ಬೇಕು, ಬರ್ಕೋಬೇಕು ವಿದ್ಯಾರ್ಥಿಗಳಾದವ್ರು. ಆಯಿತು? ಬುಕ್ಕ ಪೆನ್ನ ಇರ್ಬೇಕು ಯಾವತ್ತು. ಕಲಿಯೋದಾಗ ಒಂದು ಹೊಸ ಶಬ್ದ ಅಂದ್ರೆ ಬರ್ಕೋಬೇಕು ಯಾವತ್ತು. ವಿದ್ಯಾರ್ಥಿ ಅರ್ಥ ಅಂದ್ರೇನು? ಸಂಪಾದನೆ ಮಾಡೋದು. ಏನೇನು ಸಂಪಾದನೆ ಮಾಡೋದು? ವಿದ್ಯೆಯನ್ನು ಸಂಪಾದನೆ ಮಾಡೋದು. ನಮಗೆ ಬರೋದು ಯಾವುದೇ ಅದು ಒಳ್ಳೇದಾಗಿರ್ಬೇಕು. ಮತ್ತು ಒಳ್ಳೇದಾಗಿದ್ದು ಯಾವುದೇ ವಿಷಯ ಇದ್ರೂ ನಾವು ಏನು ಮಾಡಬೇಕು? ಬರಿಬೇಕು. ಅರ್ಥ ಆಯ್ತು? ಅವ್ರು ದೊಡ್ಡವರೇನೋ ಹಂಗೆ ಬರ್ತಾರ್ದೆ, ನೀವು ಹಂಗೆ ಬಂದು ಕೊಡೋಲ್ಲ ನಾನು ಹಿಡ್ದ. ಅರ್ಥ ಆಯ್ತಲ್ಲ? ಕುಡ್ಮಲಹ ದ್ವಿತೀಯ ಭಕ್ತಿ ಓದತ್ತು. ಕುಡ್ಮಲಂ ಇಷ್ಟೇ. ಅಮ್ಮ ಹಚ್ಚುದ ಬೇಕಾದಿಲ್ಲ. ಪೇಟಿಕಾ, ನಾದ ಪೇಟಿಕಾ. ವಾದ್ಯಂ, ಸಮ್ಯಕ್. ಪಿಂಜಃ, ದೂರದರ್ಶನಂ. ಸದ್ಗುರುಃ, ದೇವಃ, ಜಗದ್ಗುರುಃ, ಆದಿಜಗದ್ಗುರುಃ. ಉತ್ತಮಂ. ಕರ್ಣಃ, ದಾನಶೂರಃ. ಅಪ್ರತಿಮಃ, ಅಪ್ರತಿಮಂ. ಗರಿಮಾ, ಗರಿಮಾಂ. ಅದು ಸ್ತ್ರೀಲಿಂಗ ಶಬ್ದ ಇರಲಿ. ನಮಗೇನು ದ್ವಿತೀಯ ಭಕ್ತಿ ಸ್ತ್ರೀಲಿಂಗ ಬರಲಿ, ನಪುಂಸಕ ಬರಲಿ, ಮತ್ತು ಪುಲ್ಲಿಂಗ ಬರಲಿ, ದ್ವಿತೀಯ ಭಕ್ತಿ ಬಂದರೆ ಮಾ ಹಚ್ಚುತ್ತಾರೆ. ಸುನಿಲಃ, ಹಾಂ ರೀ, ಹಾಂ ರೀ. ಲಕ್ಷ್ಮೀ, ಲಕ್ಷ್ಮೀಂ. ಲಕ್ಷ್ಮೀಂ ತಾಡಯಾಮಿ, ಲಕ್ಷ್ಮೀಂ ಪ್ರಾರ್ಥಯಾಮಿ. ಸೀತಾಂ ಪ್ರಾರ್ಥಯಿತು ತಾದೃಶ. ಅರ್ಥ ಐತ್ರಿ? ಈ ರೀತಿ. ದಂಡಃ, ದಂಡಂ. ಸ್ತಂಭಃ, ಸಿಂಹಃ. ದಂತಃ, ಪುಷ್ಪಂ. ಸಸಿ. ಮೃತ್ತಿಕಾ, ಮೃತ್ತಿಕಾ ಇದಕ್ಕೆ ಮಣ್ಣು. ಅರ್ಥ ಐತ್ರಿ? ಮೃತ್ತಿಕಾ. ಈಗ ನೋಡ್ರಿ, ಮೃತ್ಯು ಅಂತಿರ್ತಾರೋ ಜನ್ರಿ. ಮೃತ್ತಿಕಾಯಾಹ ಮೃತ್ಯು ಉಚ್ಯತೆ. ಅಂದ್ರೆ ಮಣ್ಣಾಗಿರ್ತಾರಲ್ಲೋ ರೀ ದೇಹ ತ್ಯಾಗ ಆದ್ಮೇಲೆ. ಅದಕ್ಕಾಗಿ ಮೃತ್ತಿಕಾ ಮಣ್ಣು. ಈ ಮೃತ್ತಿಕೆಯಲ್ಲಿ ಇಡೋ ಕಾರಣಕ್ಕಾಗಿ ಮೃತ್ಯು ಅಂತ ಹೆಸರು ಬಂತು. ತಿತ್ತು? ಮೃತ್ತಿಕಾ ಅಂದ್ರೇನು? ಮಣ್ಣು. ಅನಂತರಂ ಗ್ರಂಥಃ, ವ್ಯಾಸಪೀಠಂ. ಭಿತ್ತಿಃ, ಭಿತ್ತಿಂ. ಭಿತ್ತಿಃ, ವೇಷ್ಟಿಃ, ವೇಷ್ಟಿಂ. ವೇಷ್ಟಿಃ, ಕಟಃ, ಕಟಃ. ಲೇಖನಿ, ಲೇಖನಿ. ಮಹಾಪ್ರಾಣ ಬೇಕಿರಲ್ಲ. ಭಿತ್ತಿಃ ಇತ್ಯುಕ್ತೆ ಗೋಡೆ. ಭಿತ್ತಿಃ ಇತ್ಯುಕ್ತೆ ಗೋಡೆ. ಸಮ್ಯಕ್. ಚೀಟಿಕಾ, ಭಾವಚಿತ್ರಂ. ಭಾವಚಿತ್ರಂ. ಕುಂಚಿಕಾ, ಕುಂಚಿಕಾಂ. ಸ್ತ್ರೀಲಿಂಗ. ಕುಂಚಿಕಾ. ತಾಲಹ, ಅಲ್ಲಿ ಬೀಗದ ಕೈ ಐತಿ. ಈಗ ಕಪ್ಪೆ ಅಂತಿರ್ತಾರೆ ಹೋದೇನ್ರಿ ಆಡುಭಾಷೆಯಾಗ, ಅಂದ್ರೆ ಅದು ತಾಲಹ ರೀ. ಅದು ಪುಲ್ಲಿಂಗ, ಇದು ಸ್ತ್ರೀಲಿಂಗ. ಅನಂತರಂ ವಸ್ತ್ರಂ, ವಸ್ತ್ರಂ. ಇದೇನಿದೆ? ಸುವಾಸಕಂ, ಪೌಡರ್. ಸುವಾಸಕ ಅಂದರೆ ಪೌಡರ್ ಅಂತ ಕರೀತಾರೆ. ಅನಂತರಂ ಗೋಲದೀಪಃ, ಘಂಟಾ, ಘಂಟಾಂ. ಘಂಟಾ. ಕಂಡೋಲಃ, ಕಂಡೋಲಂ. ಕಂಡೋಲಃ ಅಂದ್ರೆ ಬುಟ್ಟಿ. ತಂಡೂಲಹ ಅಂದ್ರೆ ಅಕ್ಕಿ. ನೋಡ್ರಿ ಒಂದು ಸ್ವಲ್ಪ ವ್ಯತ್ಯಾಸ. ತಂಡೂಲಹ ಬೇರೆ, ಕಂಡೋಲಹ ಬೇರೆ. ತಂಡೂಲಹ ಇದಕ್ಕೆ ಅಕ್ಕಿ. ತಂಡೋಲ ಮಾನೇತು ಅಂದ್ರೇನ್ರಿ? ತಂಡೂಲ ಮಾನೇತು. ಹಾಂ. ಕಂಡೋಲ ಮಾನೇತು ಬುಟ್ಟಿ ತೊಂಬ. ಬುಟ್ಟಿಯನ್ನು ಕರೆದಿರ್ಲ. ಅರ್ಥ ಆಯ್ತು? ರಾಮ ಮಾವಯೇತು,
ರಾಮನನ್ನ ಕರೆ. ರಾಮಮ್ಮ ಆಹ್ವಾನಿಸಿದ್ರೆ ರಾಮಮ್ಮ ಅಂದ್ರೇನು ರಾಮನನ್ನು. ಈಗ ಊರಿನ ಹೆಸರು ಹೇಳುವಾಗ ಊರಿಗೆ ಹೋಗುವಾಗನೂ ದ್ವಿತೀಯ ಭಕ್ತಿ ಬರ್ತದೆ ರೀ. ಯಾರನ್ನಾದರೂ ಕರಿಬೇಕಾದ್ರೆ ಏನನ್ನು ತೆಗೆದುಕೊಂಡು ಬರಬೇಕಾದ್ರೂ ದ್ವಿತೀಯ ಭಕ್ತಿ ಬರುತ್ತೆ ರೀ. ಈ ಉದಾಹರಣೆಗೆ ಬುಟ್ಟಿಯನ್ನು ತೆಗೆದುಕೊಂಡು ಬಾ, ಕಂಡೋಲ ಮಾನೇತು. ಹೌದು, ನಾನು ಊರಿಗೆ ಹೋಗುತ್ತೇನೆ. ಯಾವ ಊರು? ಅಥನಿಗೆ ಹೋಗುತ್ತೇನೆ ಅನ್ಬೇಕಾದ್ರೆ ಏನು ಬೇಕು? ಹಾಂ, ತದೇವ ಅಥನಿಂ ಗಚ್ಚಾಮಿ, ರಡ್ಡೆ ರಟ್ಟೀಂ ಗಚ್ಚಾಮಿ, ಶಾಲಾ ದ್ವಿತೀಯ ಭಕ್ತಿ ಕಿಂ ಶಾಲಾಂ ಗಚ್ಚಾಮಿ. ಅರ್ಥಂ ಅಭೂತ್ವ ನವ ಅಭವತ್ ಅಭೂತ್. ಇಲ್ಲಿ ನೋಡ್ರಿ, ಸಂಸ್ಕೃತದೊಳಗೆ ಶಬ್ದ ಇರುವಷ್ಟು, ಸಂಸ್ಕೃತದಲ್ಲಿ ಇರುವಷ್ಟು ಶಬ್ದ ಮತ್ಯಾವ ಭಾಷೆ ಒಳಗೆ ಹೇಳ್ರಿ. ಉದಾಹರಣೆಗೆ ಒಂದು ಉದಾಹರಣೆ ಹೇಳ್ತೀವಿ ರೀ. ಈಗ ಭೂತಕಾಲ ಅಂದ್ರೇನು? ಆಗಿ ಹೋಗೈತಿ. ಈ ಕನ್ನಡದೊಳಗೆ ನೋಡ್ರಿ, ನಮ್ಮ ಕನ್ನಡ ಭಾಷೆ ಒಳಗೆ ಆಗಿ ಹೋಗೈತಿ, ಮುಗಿದದ. ಅದು ಯಾವಾಗ ನಿನ್ನೆರಾಗಲಿ ಮೊನ್ನೆರಾಗಲಿ ಇವತ್ತರಾಗಲಿ. ಸಂಸ್ಕೃತದೊಳಗೆ 3 ರೀತಿ ಭೂತಕಾಲ ಬರ್ತಾವ್ರಿ. ಎಷ್ಟು ರೀತಿ ಬರ್ತಾವ್ರಿ? ಯಾವುದಂದ್ರೆ ಪರೋಕ್ಷ ಭೂತಕಾಲ ಬೇರೆ, ಅನದ್ಯತನ ಭೂತಕಾಲ ಬೇರೆ, ಅದ್ಯತನ ಭೂತಕಾಲ ಬೇರೆ. ಬೆಳಿಗ್ಗೆ ನಾನು ಪೂಜೆ ಮಾಡಿದೆ ಅಥವಾ ಬೆಳಿಗ್ಗೆ ಪೂಜೆ ಆಯಿತು, ಪ್ರಾತಃ ಕಾಲೇ ಪೂಜಾ ಅಭೂತ್. ಇವತ್ತು ಮಾಡಿದರೆ ಅಭೂತ್ ಅನ್ಬೇಕ. ಪ್ರಸಾದ ಅಭೂತ್ವ, ಪ್ರಸಾದ ಆಯ್ತು ಅನ್ಬೇಕಾದ್ರೆ ಅಭವಂತ ಅಂತ ಉಪಯೋಗ ಮಾಡ್ತಿಲ್ಲ, ಅದ ಶುದ್ಧ ತಪ್ಪರೆ. ಅದು ಏನಂತ ಉಪಯೋಗ ಮಾಡಬೇಕು? ಅಭೂತ್ ಅಂತ ಉಪಯೋಗ ಮಾಡಬೇಕು. ಏನಂತ ಉಪಯೋಗ ಮಾಡಬೇಕು? ಅಭೂತ್. ಏನು? ಈಗ ನಿನ್ನೆ ಆಗಿರ್ತೈತಿರ್ಲೆ. ಆದ್ಯ ಅಂದರೆ ಯಾವಾಗ ಹೇಳ್ರಿ? ಅನದ್ಯ ಅಂದ್ರೆ ನಿನ್ನೆ ಮೊನ್ನೆ ಆಗಿದ್ದ. ಅರ್ಥೈತ್ರಿ? ಈಗ ನಿನ್ನೆ ಪ್ರಸಾದ ಮಾಡಿರ್ತೀವಿ ನಾವು, ಅವಾಗ ಯಹ ರಾತ್ರೋ ಪ್ರಸಾದ ಅಭವತ್. ನಿನ್ನೆ ಆಗಿದ್ರೆ ಏನು ಉಪಯೋಗ ಮಾಡಬೇಕು? ಅಭವತ್. ಇವತ್ತಾಗಿದ್ರೆ ಅಭೂತ್. ಅದ್ಯತನ ಭೂತಕಾಲ ಹೇಳಬೇಕಾದ್ರೆ ಅಂದರೆ ಇವತ್ತು ಮಾಡಿದ್ದನ್ನು ಹೇಳಬೇಕಾದ್ರೆ ಅಭೂತ್ ಅಂತ ಉಪಯೋಗ ಮಾಡಬೇಕು. ನಿನ್ನೆ ಆಗಿದ್ದ ಈಗ 2 ತಿಳ್ಕೊಂಡ್ರಿ. ಇನ್ನೊಂದು ಭೂತಕಾಲ ಐತ್ರಿ, ಅದನ್ನು ನಾವು ನೋಡಿರಂಗಿಲ್ಲ, ಆದ್ರೆ ಆಗಿದ್ದಂತೂ ಸುಳ್ಳಲ್ಲ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಶ್ರೀರಾಮಚಂದ್ರ ಅಂತಕ್ಕಂಥ ರಾಜ ಆಗಿ ಹೋದ್ರ, ದೇವರಾಗಿ ಹೋದ್ರ. ಹಾಂ, ನಾವು ನೋಡಿಲ್ರಿ. ನಾವು ಹೆಂಗೆ ನೋಡೋದಂದ್ರೆ ಆದ್ರೆ ಆಗಿದ್ದೇನು ಸುಳ್ಳತ್ತೇನ್ರಿ? ಇಲ್ಲ, ಆದ್ರೆ ಆಗಿದ್ದು ಸತೈತಿ. ಹಾಗಾಗಿ ಅವಾಗ ಏನು ಹೇಳ್ಬೇಕು? ಬಭೂವ ಅಂತ ಹೇಳ್ಬೇಕ. ಬಭೂವ, ಬಭೂವ ಏನು ಹೇಳ್ರಿ? ಅದೇನು ಹೆಚ್ಚಾಗಿ ಉಪಯೋಗ ಆಗೋದಿಲ್ಲ, ಅಂದರೆ ಭಾಷೆಯೊಳಗೆ ಇವೆ ಎಷ್ಟು ಸಾಕು. ಅಭೂತ ಅಭವತ್ತ. ಅಭವತ್ ಯಾವ ಉಪಯೋಗ ಮಾಡಬೇಕು? ನಿನ್ನೆ ಆಗಿದ್ರೆ. ಅನದ್ಯತನ ಅಂದ್ರೆ ನಿನ್ನೆ. ಅದ್ಯತನ ಅಂದ್ರೆ ಅಭೂತ್. ಅಭೂತ್ ಯಾವ ಉಪಯೋಗ ಮಾಡಬೇಕು? ಇಂದು. ನಿನ್ನೆ ಆಗಿದ್ದರೆ ಅಭವತ್ ಅಥವಾ ಮೊನ್ನೆ, ಒಂದು ವಾರ ಹಿಂದೆ, ಈ ರೀತಿ ನಡೀತದ. ಆಯ್ತು ರೀ. ಇನ್ನು ಪರೋಕ್ಷ ಅಂದ್ರೆ ನಾವು ನೋಡಿರೋದಿಲ್ಲ, ಅದು ಆಗಿದ್ದು ಸತ್ತಿರ್ತದ, ಆವಾಗ ಬಭೂವ ಅಂತ ಉಪಯೋಗ ಮಾಡಬೇಕು. 3 ರೀತಿ ಬರ್ತಾವ್ರಿ. ಹಾಂ, ಹೀಗಾಗಿ ಸಂಸ್ಕೃತ ಈ ರೀತಿ ಹೆಚ್ಚು ಶಬ್ದಗಳದಾವ್ರಿ. ಆಯ್ತು ರೀ. ಈಗ ನಾವು ಮತ್ತೆ ನಮ್ಮ ಪಾಠಕ್ಕೆ ಬರೋಣ್ರಿ. ಈಗ ನಾ ಕನ್ನಡ ಹೇಳ್ತೇನೆ ರೀ, ನೀವೆಲ್ಲರೂ ಏನು ಬೇಕ್ರಿ ಅದನ್ನು ಅನುವಾದ ಮಾಡ್ಬೇಕ್ರಿ. ಅನುವಾದ ಮಾಡೋದನ್ನು ನಾವು ಕಲ್ಕೋಬೇಕ್ರಿ. ಅನುವಾದನ ಮಾಡಿದ್ರೆ ರೀ ಸಂಭಾಷಣೆ ಬರ್ತದ. ಗುರುಗಳ ರಚನೆ ಚರಿತ್ರೆನ ನೀವು ಕೂಡ ಅನುವಾದ ಮಾಡ್ಬೇಕ್ರಿ. ತಿಳಿತು? ಈಗ ನೀವು ಈ ಕಡೆಯವ್ರು ಹೇಳ್ರಿ, ಅಂದರೆ ಅವರು ಎಲ್ಲರೂ ಕೂಡ ಹೇಳಿ, ನೀವು ಹೇಳ್ರಿ. ನಾನು ಅಭ್ಯಾಸವನ್ನು ಮಾಡುತ್ತೇನೆ. ಅಭ್ಯಾಸಂ ಕರೋಮಿ. ನಾನು ನಿದ್ರೆಯನ್ನು ಮಾಡುತ್ತೇನೆ. ನಾನು ನಿದ್ರಾಂ ಕರೋಮಿ. ಅವನು ಸಂಸ್ಕೃತವನ್ನು ಓದುತ್ತಾನೆ. ಅವನು ಸಹ ಸಂಸ್ಕೃತವನ್ನು ಓದುತ್ತಾನೆ. ಸಂಸ್ಕೃತಂ ಈಗ ಹೇಳ್ರಿ, ಸಹ ಸಂಸ್ಕೃತಂ ಪಠತಿ. ಇದ್ರೊಳಗೆ ದ್ವಿತೀಯ ವಿಭಕ್ತಿ ಎಲ್ಲಿ ಹೇಳ್ರಿ ನೋಡು. ಉತ್ತಮಂ ಸಂಸ್ಕೃತಂ. ನೋಡ್ರಿ, ದ್ವಿತೀಯ ಭಕ್ತಿ ಯಾವತ್ತೂ ಮಧ್ಯಭಾಗದಾಗ ಇರೈತಿ. ಈ ಉದಾಹರಣೆಗೆ ನಾನು ಶಾಲೆಗೆ ಹೋಗುತ್ತೇನೆ, ಇಲ್ಲಿ ಶಾಲಾ ಅಂತಕ್ಕಂಥದ್ದು ದ್ವಿತೀಯ ಭಕ್ತಿ ಆಗ್ತದೆ ರೀ. ಅರ್ಥ ಐತ್ರಿ? ಹೋಗತ್ತೇನ್ರಲ್ಲ, ಎಲ್ಲಿ ಹೋಗತ್ತೀನಿ? ಶಾಲೆಗೆ ಹೋಗ್ತಾ ಇದ್ದೀನಿ. ಅರ್ಥ ಐತ್ರಿ? ಶಾಲಾಂ ಅರ್ಥ ಆಗುತ್ತಾ? ದ್ವಿತೀಯ ಭಕ್ತಿ. ಮತ್ತೆ ನಾನು ಹಾಡನ್ನು ಹಾಡುತ್ತೇನೆ. ಅಹಂ ಗಾಯನಂ. ನಾನು ತಬಲಾ ನುಡಿಸುತ್ತೇನೆ. ತಬಲಾ ಸಂಸ್ಕೃತ ಪದ, ತಬಲಾಮೇವ ವದತು. ಅಹಂ ತಬಲಾಂ ವಾದಯಾಮಿ. ನಾನು ಪೇಟೆ ಬಾರಿಸುತ್ತೇನೆ. ಅಹಂ ನಾದ ಪೇಟಿಕಾಂ ವಾದಯಾಮಿ. ವಾದಯಾಮಿ ಅಂದ್ರೆ ನುಡಿಸುತ್ತೇನೆ. ಏನು ಹೇಳ್ರಿ? ನುಡಿಸುತ್ತೇನೆ. ವಾದಯಾಮಿ ಇತ್ಯುಕ್ತೆ ನುಡಿಸುತ್ತೇನೆ. ಹಾಡುತ್ತೇನೆ ಗಾಯಾಮಿ. ಆ ಹಾಡುತ್ತೇನೆ ಕಿಂ ಗಾಯಾಮಿ. ಓದುತ್ತೇನೆ ಗೊತ್ತದ ಪಠಾಮಿ. ಕರೆಯುತ್ತೇನೆ ಆಹ್ವಯಾಮಿ. ಅರೈತ್ರಿ? ದ್ವಿತೀಯ ಭಕ್ತಿ ಅಂದರೆ ನಿಮಗೆಲ್ಲ ಬರ್ತದೆ, ಇದೇ ದ್ವಿತೀಯ ಭಕ್ತಿ. ಅರೈತ್ರಿ? ಇನ್ನು ಮುಂದೆ ಹೋಗೋಣ್ರಿ, ತೃತೀಯ ಭಕ್ತಿ ಅಂತ ಬರತ್ರಿ. ಅಂದರೆ ದ್ವಿತೀಯ ಭಕ್ತಿ ಎಲ್ಲರಿಗೂ ಬರ್ತದೆ ಹೆಚ್ಚಾಗಿ. ಅಂದರೆ ನೀವು ಮಾತನಾಡ್ತಿದ್ದೀರಿ, ಆದರೆ ಇದೇ ದ್ವಿತೀಯ ಭಕ್ತಿ ಅನ್ನೋದು ನಿಮ್ಗೆ ಗೊತ್ತಿದ್ದಿಲ್ಲ. ಅರೈತ್ರಿ? ವಾಕ್ಯದ ಮಧ್ಯಭಾಗದಲ್ಲಿ ಹೋಗುವ ಕ್ರಿಯೆ ಇರುವಾಗ ಅಥವಾ ಯಾರನ್ನು ಕುರಿತು ಕರೆಯುವಾಗ ಅಥವಾ ಏನನ್ನೋ ವಸ್ತುವನ್ನು ತರುವಂತಹ ಸಂದರ್ಭದಲ್ಲಿ ದ್ವಿತೀಯ ಭಕ್ತಿಯನ್ನು ನಾವು ಪ್ರಯೋಗ ಮಾಡಲಾಗ್ತದೆ.
ಅರ್ಥ ಐತ್ರಿ. ದ್ವಿತೀಯ ಭಕ್ತಿ ಇದ್ರಿಗೆ ಏನಾದರೂ ಸಂದೇಹ ಅದ ರೀ? ಏನಿಲ್ಲ. ಇನ್ನು ತೃತೀಯ ಭಕ್ತಿ. ತೃತೀಯ ಭಕ್ತಿ ಏನೈತ್ರಿ? ಮತ್ತೊಂದು ಸಲ ರಾಮ ರಾಮೋ ರಾಮಃ ರಾಮೌ ಕಿಂ ವಚನಂ ರಾಮೌ ರಾಮಃ ಕಿಂ ವಚನಂ ರಾಮೌ ದ್ವಿವಚನ ಇಬ್ಬರದಾರೆ ರಾಮರಿಬ್ಬರು ರಾಮಾಹ ರಾಮಾಹ ರಾಮಂ ರಾಮೌ ರಾಮಂ ಅರ್ಥ ಏನ್ರಿ? ರಾಮನನ್ನು. ರಾಮಃ ರಾಮನು ದ್ವಿತೀಯ ಭಕ್ತಿ ರಾಮನನ್ನು ಅರ್ಥ ರಾಮೌ ರಾಮರಿಬ್ಬರನ್ನು ದ್ವಿವಚನ ರಾಮಾನ್ ರಾಮರನ್ನು ಈ ರೀತಿ. ಇನ್ನು ತೃತೀಯ ಭಕ್ತಿ ರಾಮೇಣ ಹೇಳ್ರಿ ಸುನೀಲಃ ಸುನೀಲೇನ ಇದು ಪುಲ್ಲಿಂಗ ಮಾತ್ರ ಇದೆ. ಮತ್ತು ಇದ್ರಾಗ ಸ್ತ್ರೀಲಿಂಗ ಸ್ವಲ್ಪ ಬದಲಾವಣೆ ಆಗತ್ರಿ. ಇವತ್ತು ಪುಲ್ಲಿಂಗ ಅಧ್ಯಯನ ಮಾಡೋಣ್ರಿ, ನಾಳೆ ಸ್ತ್ರೀಲಿಂಗ ಅಭ್ಯಾಸ ಮಾಡೋಣ್ರಿ. ಆನಂದ ವದಂತು ಆನಂದ ಆನಂದೇನ ರಾಕೇಶ ರಾಕೇಶೇನ ರಾಕೇಶ ಅನ್ನೋದಿಲ್ಲಿ ಪ್ರಥಮ ಭಕ್ತಿ. ರಾಕೇಶೇನ ಮಾಡತ್ತೇನ್ರಲ್ಲ ಇಲ್ಲಿ ಇದು ತೃತೀಯ ಭಕ್ತಿ. ಅರ್ಥ ಈಗ ನಾನು ಏಕವಚನ ನಾನು ಪ್ರಥಮ ಭಕ್ತಿ ಹೇಳ್ತೇನೆ ರೀ, ನೀವೆಲ್ಲರೂ ತೃತೀಯ ಭಕ್ತಿ ಹೇಳ್ರಿ. ಉದಾಹರಣೆಗೆ ರಾಮ ರಾಮೇನ ಅಮಿತ ಅಮಿತೇನ ಬಸವರಾಜ ಬಸವರಾಜೇನ ವದಂತಿವ ಸರ್ವೇ. ಸೋಮ ಗೋವಿಂದ ಶಂಭುಲಿಂಗ ಉತ್ತಮಂ. ಸಮರ್ಥ ಶಿವಲಿಂಗ ಸಿದ್ಧಲಿಂಗ ವರುಣ ಅಜಯ ಅಜಯೇನ. ಅರ್ಥ ಐತ್ರಿ. ಈಗ ನೋಡ್ರಿ ಒಂದು ವಾಕ್ಯ ಮಾಡೋಣ. ಇಲ್ಲಿ ಎರಡು ಅವ್ಯಯ ಬರ್ತವೆ. ಅವ್ಯಯ ಅಂತ ಅವ್ಯಯ ಬೇಡ. ಸಹ ಅಂತ ಹೇಳ್ರಿ. ಸಹ ಜೊತೆಗೆ ರಾಮೇಣ ಸಹ ರಾಮನ ಜೊತೆಗೆ ಅವಿನಾಶೇನ ಸಹ ಅವಿನಾಶನ ಜೊತೆಗೆ. ಇಲ್ಲಿ ಸಹ ಅಂದ್ರೆ ಸ ಮುಂದೆ ವಿಸರ್ಗ ಅಲ್ರಿ, ಸ ಮುಂದೆ ಹ ಬರೆಯುದ್ರಿ, ಅದು ಸಹ. ಸಹ ಅಂದ್ರೇನು? ಜೊತೆಗೆ. ಸಹ ಅಂದ್ರೇನು? ಜೊತೆಗೆ. ಈಗ ನಾವು ಒಂದು ವಾಕ್ಯ ಹೇಳ್ತ ನೋಡ್ರಿ. ಅಹಂ ನಾ ಹೇಳ್ತೀನಿ, ನೀವು ಕನ್ನಡ ಹೇಳ್ರಿ. ಅಹಂ ಕನ್ನಡ ಓದಂತು. ಅಹಂ ರಾಮೇಣ ಸಹ ರಾಮನ ಜೊತೆಗೆ ವನವಾಸಂ ಗಚ್ಚಾಮಿ. ಅಹಂ ರಾಮೇಣ ಸಹ ವನವಾಸಂ ಗಚ್ಚಾಮಿ ಇತಿ ಲಕ್ಷ್ಮಣಃ ವದತಿ. ಈ ರೀತಿ ಲಕ್ಷ್ಮಣ ದೇವರು ಹೇಳ್ತಾರೆ. ಅಹಂ ಅಹಂ ಮಿತ್ರೇಣ ಸಹ ಗೆಳೆಯನ ಜೊತೆಗೆ ಮಿತ್ರೇಣ ಸಹ ಶಾಲಾಂ ಗಚ್ಚಾಮಿ. ಅಹಂ ಮಿತ್ರೇಣ ಸಹ ಶಾಲಾಂ ಗಚ್ಚಾಮಿ ಉತ್ತಮಂ. ಅಹಂ ನಾನು. ಅಹಂ ಈಗ ನಾ ಕನ್ನಡ ಹೇಳ್ತೀನಿ, ನೀವು ಸಂಸ್ಕೃತ ಹೇಳ್ಬೇಕಂದ್ರೆ. ನಾನು ದೇವರ ಜೊತೆಗೆ ದೇವೇನ ಸಹ ದೇವರ ಜೊತೆಗೆ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ. ಕುತ್ರ ಗಚ್ಚತಿ? ಕೇನ ಸಹ ಗಚ್ಚತಿ? ದೇವೇನ ಸಹ ಗಚ್ಚತಿ. ಕೇನ ಸಹ ಗಚ್ಚತಿ? ಕೇನ ಸಹ ಅಂದ್ರೆ ಯಾರ ಜೊತೆಗೆ ಹೋಗ್ತಾ ಇದ್ದೀರಿ? ದೇವರ ಜೊತೆ. ಕಹ ಗಚ್ಚತಿ? ಅಹಂ ಗಚ್ಚಾಮಿ. ಕಹ ಗಚ್ಚತಿ? ಉತ್ತಮಂ. ಛಾತ್ರ ಅಂದ್ರೆ ವಿದ್ಯಾರ್ಥಿ. ಛಾತ್ರ ವಿದ್ಯಾರ್ಥಿ ಶಿಕ್ಷಕರ ಜೊತೆಗೆ ಶಿಕ್ಷಕೇನ ಸಹ ರಾಮ ರಾಮೇಣ ಸಹ ಲಕ್ಷ್ಮಣ ಲಕ್ಷ್ಮಣೇನ ಸಹ ದಶರಥ ಕೃಷ್ಣ ಕೃಷ್ಣೇನ ಸಹ ರಾಧಾ ರಾಧೆಯು ಕೃಷ್ಣೇನ ಸಹ ಸಹ ಅಂದ್ರೆ ಜೊತೆಗೆ ಕೃಷ್ಣನ ಜೊತೆಗೆ. ಅರ್ಥ ಆಗ್ತೀರಿ? ಹಾಗಾದ್ರೆ ಜೋರಾಗಿ ಹೇಳ್ಬೇಕು. ಅರ್ಥ ಆಗಿದ್ದರೆ ಜೋರಾಗಿ ಹೇಳ್ರಿ, ಅರ್ಥ ಆಗಿಲ್ಲ ಸಾವಕಾಶ ಹೇಳ್ರಿ. ಕೃಷ್ಣೇನ ಸಹ ಕೃಷ್ಣನ ಜೊತೆಗೆ. ನಾ ಸಂಸ್ಕೃತ ಹೇಳ್ರಿ, ನೀವು ಕನ್ನಡ ಹೇಳ್ಬೇಕು. ನೀವು ನಾ ಕನ್ನಡ ಹೇಳ್ರಿ. सम्यक्. बसवराजेन सह कुत्र गच्छति? केन सह गच्छति भवान्? केन सह गच्छति? उत्तमं. बसवराजेन सह मठं गच्छति. उत्तमं. कृष्णः राधा
कृष्णेन सह वृंदावनं गच्छति कन्नडे वदन्तु उताळे उत्तम सत्यभामा कृष्णेन सह द्वारकां गच्छति ಕೃಷ್ಣನ ಜೊತೆಗೆ ಇದು ಸ್ವಲ್ಪ ಕಠಿಣ ವಿಭಕ್ತಿ ಅಂದ್ರೆ ಏನು ಕಠಿಣ ಇಲ್ರಿ ನೀವು ಕಠಿಣ ಮಾಡ್ಕೋದ್ರಿ ಕೃಷ್ಣ ಇದು ಕೃಷ್ಣೇನ ಸಹ ತೃತೀಯ ಭಕ್ತಿಯೊಳಗ ಸಹ ಕೂಡಿಸ್ಬೇಕ್ರಿ ಅರ್ಥ ಐತ್ರಿ ಸಾಮಾನ್ಯಮಸ್ತಿ ದಂಡಂ ದಂಡೇನ ದಂಡೇನ ಸಹ ಅವ್ಯಯ ಸಹ अस्ति किं दण्डेन ताडयति ದಂಡೇನ ತಾಡಯತಿ ಇತ್ಯುಕ್ತೆ किं ಬಡಿಯಿಂದ ಅಂದ್ರೆ ಸಾಧನದಿಂದ ಹೊಡೆಯೋದು ಹಸ್ತೇನ ತಾಡಯಾಮಿ ಹಸ್ತೇನ ಲಿಖಾಮಿ ಕೈಯಿಂದ ಬರೀತೀನಿ ಈಗ ಸಹ ಅಂತಂದ್ರೆ ಏನ್ರಿ ಜೊತೆಗೆ ಅಲ್ಲೈತ್ರಿ ಇದನ್ನ ಈಗ ನಾವು ಏನೋ ಪಕ್ಕ ಆಗಿಲ್ರಿ ನಿಮ್ಗೆ ನಾಳೆ ಮತ್ತೊಂದ್ಸಲ ಹೇಳ್ತೀವಿ ರೀ ಈಗ ನಾಳೆ ಬರ್ಬೇಕಾದ್ರೆ ಒಂದು 5 ನೀವು ಹೊಸ ವಾಕ್ಯ ಮಾಡ್ಕೊಂಬರ್ರಿ ನಾಳೆ ನಾ ಕೇಳ್ತೇನೆ ರೀ ಎಲ್ಲರೂ ವಾಕ್ಯ ಹೇಳ್ಬೇಕು ಆಯ್ತು ರೀ ಅಸ್ತು ಏತಾವತ್ ಪರ್ಯಂತಂ ಮಯಾ ಕೃತಾ ಸೇವಾಂ उभय सद्गुरुयोः पदकमलयोः समर्प्य एतस्मात् सत्रात् विरमामः जय मंगलम जय नमः पार्वतीपतये शिव हर हर महादेव राजाधिराज सद्गुरुनाथ सिद्धलिंगेश्वर महाराज की जय राजाधिराज सद्गुरुनाथ दुंडेश्वर महाराज की जय सब साधु संत महाराज की जय श्री गुरुदेव दत्त दत्तावधूत।